ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ದೀರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೋಣ ಪ್ರೇರೆ. ಕೀರ್ತನೆಗಳು 23ನೇ ಅಧ್ಯಾಯ 4ನೇ ವಚನ. ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೆನು. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ ಪ್ರೇರೆ. ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೆನು ಎಂಬುದಾಗಿ ಪ್ರೇರೆ. ದಾವೀದ ಭಕ್ತರು ಹೇಳ್ತಿದ್ರೆ, ದೇವರು ನಮಗೆ ಕಾಯುವಂತ ಕುರುಬನು. ನಮಗೆ ಯಾವ ಕೇಡು ಅಪಾಯಗಳು ನಮ್ಗೆ ಬಂದಾಗ ನಾವು ಯಾವ ಕೇಡುಗಳಿಗೆ ನಾವು ಹೆದರುವಂತರಿಲ್ಲ. ಯಾಕಂದ್ರೆ ನಮ್ಮ ಜೊತೆಲಿರುವಂತ ದೇವರು ಸರ್ವಶಕ್ತನಾದ ದೇವರು ಎಂಬುದಾಗಿ ಇಲ್ಲಿ ದಾವೀದ ಭಕ್ತರು ಹೇಳ್ತಿದ್ದಾರೆ ಪ್ರೇರೆ. ಈ ಮುಂಜಾನೆ ಸಮಯ ದೇವ್ರು ನಮ್ಮನ್ನು ಸಹ ಧೈರ್ಯಪಡಿಸಿ ನಮಗೆ ಕೇಡು ಗಂಡಾಂತರಗಳಿಂದ ದೇವ್ರು ನಮ್ಮನ್ನು ತಪ್ಪಿಸಿ ನಮ್ಮ ನಡೆಸುವಂತ ದೇವ್ರ ಪ್ರೇರೆ. ನಮ್ಮ ಜೀವಿತದಲ್ಲಿ ನಮಗೆ ಸಂಭವಿಸುವಂತ ಯಾವ ಕೇಡು ಗಂಡಾಂತರಗಳಿಂದ ನಾವು ಭಯ ಪಡ್ತಾ ಇದ್ರಬಹುದು ಪ್ರೇರೆ. ಆ ಸಮಸ್ಯೆಗಳು, ಕೇಡುಗಳು, ರೋಗಗಳ ಕೇಡುಗಳು, ಕುಟುಂಬದಲ್ಲಿ ಆತ್ಮವಿಶ್ವಾಸದಲ್ಲಿ ನಾವು ಬಿದ್ದೋಗಿಂತ ಕೇಡುಗಳು, ವೈರಿಗಳು, ಸಮಸ್ಯೆಗಳು, ಯಾವ ವಿಷಯದಲ್ಲಿ ನಾವು ಈ ಮುಂಜಾನೆ ಸಮಯ ನಮ್ಮ ಜೀವಿತದಲ್ಲಿ ಎಂತ ಕೇಡುಗಳು ನಮ್ಮನ್ನು ಸಂಭವಿಸ್ತಿರ್ಬೋದು ಪ್ರೇರೆ. ಆದ್ರೆ ನಾವು ಭಯ ಪಡ್ಬಾರ್ದು. ಯಾಕಂದ್ರೆ ದೇವರು ನಮ್ಮ ಹತ್ತಿರ ಇರುವುದರಿಂದ ನಾವು ಯಾವ ಕೇಡಿಗೂ ಹೆದರುವಂತರಿಲ್ಲ ಪ್ರೇರೆ. ಯಾಕಂದ್ರೆ ದೇವರು ನಮ್ಮ ಎಲ್ಲಾ ಕೇಡುಗಳಿಂದ ಆತನ ತಪ್ಪಿಸುವಂತರಾಗಿದ್ದಾರೆ ಪ್ರೇರೆ. ನಮ್ಮ ಶತ್ರುಗಳು ಎಷ್ಟೇ ಇರ್ಲಿ ಅವರ ಮುಂದೆ ನಮ್ಮ ಔತಣವನ್ನು ಸಿದ್ಧಪಡಿಸುವಂತ ದೇವರು, ನಮ್ಮ ಪಾತ್ರೆಯನ್ನು ತುಂಬಿ ತುಳುಕುವಂತೆ ನಮ್ಮನ್ನು ಆಶೀರ್ವದಿಸುವಂತ ದೇವ್ರ ಪ್ರೇರೆ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾರೆ ಪ್ರೇರೆ. ಎಷ್ಟು ದಿನಮಾನಗಳೆಲ್ಲ ನಿಮ್ಮ ಜೀವಿತದಲ್ಲಿ ನಿಮಗೆ ಎದುರಾಗುವಂತ ಯಾವುದೇ ಕೇಡು ನಿಮ್ಮನ್ನು ಆತ್ಮರೀತಿ ನಿಮ್ಗೆ ಭಯ ಪಡಿಸಿರ್ಬೋದು, ಚಿಂತೆ ಪಡಿಸಿರ್ಬೋದು. ಆದ್ರೆ ನೀವು ದುಃಖ ಪಡಬೇಡ ಪ್ರೇರೆ. ಯಾಕಂದ್ರೆ ದೇವರು ನಮ್ಮ ಜೊತೆಲಿರುವಾಗ ಪ್ರೇರೆ ನಾವು ಯಾವ ಕೇಡುಗಳಲ್ಲಿ ನಾವು ಭಯ ಪಡಲ್ದಂಗೆ ಮುಂಜಾನೆ ಸಮಯದಲ್ಲಿ ವಾಗ್ದಾನವನ್ನು ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರೇರೆ. ಇವಾಗ ತಂದೆ ದೇವರು, ನೀವು ನಮ್ಮ ಹತ್ತಿರವೇ ಇದ್ರಿ ತಪ್ಪ, ಯಾವ ಕೇಡಿಗೂ ನಾವು ಭಯ ಪಡೋದಿಲ್ಲಪ್ಪ ಅಂತೇಳಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳೋ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದಾವೀದ ಭಕ್ತರು, ನನ್ನ ಕುರುಬನು, ನನ್ನ ರಕ್ಷಕನು, ನನ್ನ ಒಡೆಯನು ನನ್ನ ಹತ್ತಿರವಿದ್ದಾರೆ, ನಾವು ಯಾವ ಕೇಡಿಗೆ ನಾನು ಭಯ ಪಡುವುದಿಲ್ಲ ಎಂಬುದಾಗಿ ನಂಬಿ ವಿಶ್ವಾಸ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಮುಂಜಾನೆ ಸಮಯ ನಾವು ಸಹ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ದೇವರು ನಮ್ಮ ಎಲ್ಲಾ ವಿಷಯದಲ್ಲಿ ನಮ್ಮ ಹತ್ತಿರವಿದ್ದು ಎಲ್ಲ ಕೇಡು ಗಂಡಾಂತಗಳಿಂದ ನಮ್ಮನ್ನು ತಪ್ಪಿಸಿ ನಮ್ಮನ್ನು ನಡೆಸುವಂತ ದೇವ್ರ ಪ್ರಿಯ. ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಮೂಲಕವಾಗಿ ದೇವ್ರು ನಿಮ್ಮ ಜೊತೆಲಿ ಆತ ನಮ್ಮನ್ನು ಎಲ್ಲಾ ರೀತಿಯ ಕಾಯ್ದು ಕಾಪಾಡಿ ನಮ್ಮ ನಡೆಸುವಂತ ದೇವ್ರ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ. ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ತಂದೆ ನೀವು ನೆರವೇರಿಸ್ತಿದ್ರೆ ಎಂಬುದಾಗಿ ನಾನು ನಂಬುತ್ತೇನೆ ಪ್ರಭಾ. ತಂದೆ ದೇವರು ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ನೀವು, ನಾನು ನಿಮ್ಮ ಹತ್ತಿರವಿದ್ದೇನೆ, ಯಾವ ಕೇಡಿಗೂ ನೀವು ಭಯ ಪಡಬೇಡ್ರಿ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರಿ ಪ್ರಭಾ. ನಾವು ಎಷ್ಟು ಜನರು ಯಾವ ಜೀವಿತದಲ್ಲಿ ತಂದೆ ಯಾವ ಕೇಡು ಗಂಡಾಂತಗಳಿದೆ ಎಂಬುದಾಗಿ ಭಯ ಪಡ್ತಿರ್ಬೋದು ಪ್ರಭಾ. ಆದ್ರೆ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಮೂಲಕವಾಗಿ ತಂದೆ ಅವ್ರ ಕುಟುಂಬದಲ್ಲಿ ಅವ್ರ ಹತ್ತಿರವಿದ್ದು ಎಲ್ಲಾ ಕೇಡುಗಳಿಂದ ತಪ್ಪಿಸ್ತದೆ ಎಂಬುದಾಗಿ ನಾನು ನಂಬುತ್ತೇನೆ ಪ್ರಭಾ. ಅವ್ರ ಕುಟುಂಬ ಸಮಸ್ಯೆ, ರೋಗ, ಯಾವುದು ಒಂದು ಕೇಡುಗಳಿಂದ ಅವ್ರು ಭಯ ಪಡುವಾಗ ತಂದೆ ಈ ಮುಂಜಾನೆ ಸಮಯ ಎಲ್ಲಾ ಕೇಡು ಗಂಡಾಂತರದಿಂದ ತಪ್ಪಿಸಿ ಅವ್ರ ಕುಟುಂಬದಲ್ಲಿ ವಾಗ್ದಾನ ಮುಖಾಂತರವಾಗಿ ತಂದೆ ನೀವು ಆಶೀರ್ವದಿಸ್ತಿದ್ರೆ ಎಂಬುದಾಗಿ ತಂದೆ ಮುಂಜಾನೆ ಸಮಯ ತಂದೆ ಈ ಪ್ರಾರ್ಥನೆ ವಿಜ್ಞಾಪನೆಗಳು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಮತ್ತು ವಾಗ್ದಾನ ಕೇಳಿ ನೀವು ಸಂತೋಷ ಪಟ್ಟು ಈ ವಾಗ್ದಾನ ಆತ್ಮ ಬಲದಿಂದ ನೀವು ಸ್ವೀಕಾರ ಮಾಡಿಕೊಂಡು ನೀವು ಈ ವಾಗ್ದಾನವು ಯಾವ ರೀತಿಯಾಗಿ ನೀವು ಸಂತೋಷ ಪಟ್ಟರು, ಯಾವ ರೀತಿಯಾಗಿ ನೀವು ಬಲ ಹೊಂದ್ಕೊಂಡಿರೋ ಅದೇ ರೀತಿಯಾಗಿ ಇನ್ನೊಬ್ಬರು ಬಲ ಹೊಂದ್ಕೊಳ್ಬೇಕು, ಇನ್ನೊಬ್ಬರು ಸಂತೋಷವಾಗಿರ್ಬೇಕಂದ್ರೆ ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸಿಟ್ರಿ. ಯಾವಾಗ್ಲೂ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತರಾಗಿರ್ತೀವಿ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.